ಸ್ಯಾಂಡಲ್ವುಡ್ನ ಖ್ಯಾತ ನಟಿ ಶುಭ ಪುಂಜಾ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆಯಾ ಇಂಥ ಊಹಾಪೋಹಗಳು ಒಂದಷ್ಟು ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಬಿಟ್ಟಿದೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂದ್ರೆ ಅವರೇ ಕೊಡಬೇಕು. ಅಲ್ಲಿ ತನಕ ಇದು ಊಹಾಪೋಹ ಚರ್ಚೆಗೆ ಮಾತ್ರ ಸೀಮಿತ, ವದಂತಿಗಳು ಮಾತ್ರ ಅಂತ ನಂಬ್ಕೊಳ್ಬೇಕಷ್ಟೇ. ಬಟ್ ಇಂಥ ಬೆಳವಣಿಗೆಗಳಾಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ಸುದ್ದಿ ಕೊಡ್ತಾ ಇದ್ದೀವಿ. ವಿಚ್ಛೇದನ ಕೋರಿ ನಟಿ ಶುಭ ಪುಂಜಾ ಅವರು ಕೋರ್ಟ್ ಮೊರೆ ಹೋದ್ರ. ಪರಸ್ಪರ ಒಪ್ಪಿಗೆ ಮೇರೆಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ದಂಪತಿ. ಇಂಥ ಚರ್ಚೆಗಳಾಗ್ತಾ ಇದೆ. ಸುಮಂತ್ ಬಿಲ್ಲವ ಎಂಬುವರನ್ನ ಮದುವೆ ಆಗಿದ್ರು ಶುಭ ಪುಂಜಾ 2022ರಲ್ಲಿ. ಉಡುಪಿ ಮೂಲದ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಸುಮಂತ್. ಅವರ ಕೈ ಹಿಡಿದಿದ್ರು ಶುಭ ಪುಂಜಾ. 2022 ಜನವರಿಯಲ್ಲಿ ಮದುವೆ ಆಗಿತ್ತು ಈ ಜೋಡಿ. ಬಟ್ ಈಗ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆಯಾ ಅಂತ 4 ವರ್ಷಗಳಲ್ಲಿ ವಿಚ್ಛೇದನ ಪಡೆಯೋದಕ್ಕೆ ಮುಂದಾಕಿದ್ದಾರೆ ದಂಪತಿ ಅಂತ. ವೈಮನಸ್ ಇರಬಹುದು ಅನ್ನುವಂತ ಚರ್ಚೆಗಳಾಗ್ತಾ ಇದೆ. ಮುಂದಿನ ವಿಚಾರಣೆಗೆ ಶುಭ ಮತ್ತು ಸುಮಂತ್ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಇದೆ. ಮೊಗ್ಗಿನ ಮನಸ್ಸು ನಟಿ ಶುಭ ಪುಂಜಾ ದಾಂಪತ್ಯದಲ್ಲಿ ಬಿರುಕು ಮೂಡಿದೆಯಾ ಅನ್ನುವಂತ ವದಂತಿ. ಬಟ್ ಅದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು. ಕಾರಣ ಫ್ಯಾಮಿಲಿ ಕೋರ್ಟ್ಗೆ ಒಂದು ಅರ್ಜಿ ಬಂದಿರೋದ್ರಿಂದ ಇಂಥ ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಚೀಫ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಎಕ್ಸಾಕ್ಟ್ಲಿ ಏನ್ ಮಾಹಿತಿ ಇದೆ? ವದಂತಿನ ಅಥವಾ ಅಂತ ಬೆಳವಣಿಗೆಗಳು ಕೋರ್ಟ್ ಕಟಕಟೆಯಲ್ಲಿ ಆಗ್ತಾ ಇದೆಯಾ? ಮಾಹಿತಿ ಏನಿದೆ ಅಂತ? ಶ್ರುತಿ, ಈ ಒಂದು ನಟಿ ಅಂದರೆ ಶುಭ ಪುಂಜಾ ಮತ್ತು ಅವರ ಪತಿ ಸುಮಂತ್ ಬಿಲ್ಲವ ಇವರು ಬೆಂಗಳೂರಿನಲ್ಲಿರ್ತಕ್ಕಂಥ ಕೌಟುಂಬಿಕ ನ್ಯಾಯಾಲಯದಲ್ಲಿ ಇದೇ ಮಂಗಳವಾರ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ತಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಕಾಣಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪರಸ್ಪರ ಒಪ್ಪಿಗೆ ಮೇಲೆಗೆ ನಾವು ವಿಚ್ಛೇದನಕ್ಕೆ ಮುಂದಾಗಿದ್ದೇವೆ ಅಂತಕ್ಕಂಥ ಒಂದು ಅರ್ಜಿಯನ್ನು ಸಹ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿ ವಿಚ್ಛೇದನ ಪಡೆಯೋದಕ್ಕೆ ನಿಖರವಾದಂಥ ಕಾರಣ ಏನು ಅನ್ನೋದರ ಬಗ್ಗೆ ಅವರು ಇಲ್ಲಿವರೆಗೂ ಬಹಿರಂಗಪಡಿಸ್ತಾರೆ. ಅದಕ್ಕೆ ಒಂದು ನಿರಾಕರಣೆಯನ್ನು ಸಹ ವ್ಯಕ್ತಪಡಿಸಿರ್ತಕ್ಕಂಥದ್ದು. 2022ರ ಜನವರಿಯಲ್ಲಿ ಶುಭ ಪುಂಜಾ ಮತ್ತು ಸುಮಂತ್ ಬಿಲ್ಲವ ಅವರು ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಸರಳವಾಗಿ ವಿವಾಹವನ್ನಾಗಿದ್ದರು. ಆದರೆ 4 ವರ್ಷ ಅಂದರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 4 ವರ್ಷದಲ್ಲಿ ಅವರ ದಾಂಪತ್ಯ ಜೀವನದಲ್ಲಿ ಯಾವ ಕಾರಣಕ್ಕಾಗಿ ಬಿರುಕು ಮೂಡಿದೆ ಅನ್ನೋದು ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಏನು ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಶುಭ ಪುಂಜಾ ಮತ್ತು ಸುಮಂತ್ ಬಿಲ್ಲವ ಅವರು ಅವರ ಅರ್ಜಿಯನ್ನು ಲಿಸ್ಟ್ ಮಾಡಲಾಗಿದೆ. ಅದು ನಿನ್ನೆ ಲಿಸ್ಟ್ ಆಗಿದೆ. ಆದರೆ ವಿಚಾರಣೆಯ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ನಿಗದಿಯಾದಂಥ ಸಂದರ್ಭದಲ್ಲಿ ಇಬ್ಬರು ಕೌಟುಂಬಿಕ ನ್ಯಾಯಾಲಯಕ್ಕೆ ಹಾಜರಾಗಿ ತಮ್ಮ ಹೇಳಿಕೆಗಳನ್ನು ದಾಖಲು ಮಾಡುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ನಾವು ಅವರನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಅವರು ಆ ರೀತಿಯಾದಂಥ ವಿಚಾರಗಳೆಲ್ಲವೂ ಸಹ ಸುಳ್ಳು ಅನ್ನೋ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಆದರೆ ಅಧಿಕೃತವಾಗಿ ಅವರು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಅರ್ಜಿ ಮತ್ತು ಅದರ ಒಂದು ದಿನಾಂಕ, ಅಂದರೆ ಯಾವುದೇ ಕೇಸ್ಗೆ ಸಂಬಂಧಪಟ್ಟಂಥ ಅರ್ಜಿಯನ್ನು ಸಲ್ಲಿಸಿದಾಗ ಅದು ಲಿಸ್ಟ್ ಆಗುತ್ತೆ. ಅದೇ ರೀತಿಯಾಗಿ ಶುಭ ಪುಂಜಾ ಅವರು ಮತ್ತು ಸುಮಂತ್ ಬಿಲ್ಲವ ಅವರು ಸಲ್ಲಿಸಿರ್ತಕ್ಕಂಥ ಡಿವೋರ್ಸ್ ಅಪ್ಲಿಕೇಶನ್ ಏನಿದೆ ಅದು ಲಿಸ್ಟ್ ಆಗಿದೆ. ಮುಂದಿನ ವಿಚಾರಣೆ ಯಾವ ದಿನಾಂಕದಂದು ನಡೆಯಬೇಕು ಅನ್ನೋದ್ರ ಬಗ್ಗೆ ಅದು ದಿನಾಂಕ ನಿಗದಿಯಾದಾಗ ಅವರ ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.